ತಮಗೆಲ್ಲರಿಗೂ ಲೋಕೋತ್ತರವಾದ ಶಾಂತಿಮಯ ಅಂತರ್ಮುಖ ಧ್ಯಾನಾಭ್ಯಾಸ ತರಗತಿಗೆ ಆದರದ ಸ್ವಾಗತ. ಮಂಗಲಾಚರಣ. ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ. ಆತ್ಮಸ್ವರೂಪವ ತಿಳಿಯದೆನ ಪಡೆದೆನು ದುಃಖ ಅನಂತವನು, ತಿಳಿಸಿದರು ಆ ಸ್ವರೂಪವನು ಶ್ರೀ ಸದ್ಗುರು ಭಗವಂತರು. ನಮಿಸುವೆ ಆತ್ಮದೇವನಿಗೆ, ಅವನು ಸಿದ್ಧ ಸಮಾನನು. ಇದೇ ನನ್ನ ಇಷ್ಟ ಪ್ರಭು, ಶುದ್ಧಾತ್ಮನೇ ನಿಜ ಭಗವಾನನು. ಸಿದ್ಧಾತಮವಿದೆ ನನ್ನಯ ಹೆಸರು, ಸಂವೇದನ ಒಂದೇ ನನ್ನಯ ಕೆಲಸ. ಆತ್ಮ ಪ್ರದೇಶವು ನನ್ನ ನಿವಾಸವು, ದೊರೆಯುವುದಲ್ಲಿ ಪೂರ್ಣ ಆರಾಮವು. ಭವ ದುಃಖದಿ ಭಯಭೀತನ, ಬಯಸುವೆ ನಿಜ ಕಲ್ಯಾಣವನು. ಮಾಡುವೆ ಆತ್ಮನ ದರ್ಶನವ, ಪಡೆಯುವೆ ಪದ ನಿರ್ವಾಣವನು. ಪಡೆಯುವೆ ಪದ ನಿರ್ವಾಣವನು. ಎರಡು ಕೈಗಳನ್ನು ಜೋಡಿಸಿ ಅಂತರ್ಮುಖ ಧ್ಯಾನಾಭ್ಯಾಸವನ್ನು ತಿಳಿಸಿಕೊಟ್ಟ ತೀರ್ಥಂಕರ ಪರಮಾತ್ಮರಿಗೆ ಅನಂತ ನಮನಗಳನ್ನು ಸಲ್ಲಿಸಿ, ಸಮ್ಯಕ್ ದೃಷ್ಟಿ ಮುನಿಗಳು ಶ್ರಾವಕ ಗುರುಗಳಿಗೆ ಕೂಡ ಅನಂತ ನಮನಗಳನ್ನು ಸಲ್ಲಿಸಿ, ಪಾದದಿಂದ ನೆತ್ತಿವರೆಗೆ ನಿಜ ಶುದ್ಧಾತ್ಮ ದೇವನಿಗೂ ಕೂಡ ಅನಂತ ನಮನಗಳನ್ನು ಸಲ್ಲಿಸಿ ಇವತ್ತಿನ ಅಂತರ್ಮುಖ ಧ್ಯಾನಾಭ್ಯಾಸವನ್ನು ಪ್ರಾರಂಭ ಮಾಡುತ್ತೇನೆಂದು ಭಾವಿಸುತ್ತಾ ಶಾಂತಿ ಅನುಭವ ಮಾಡಿ. ಯಾವ ಚಿಂತೆ ವಿಚಾರವೂ ಇಲ್ಲ. ಶಾಂತಿ ಶಾಂತಿ ಅನುಭವ. ಪಾದದಿಂದ ನೆತ್ತಿವರೆಗೆ ನಾನು ಎಂಬ ಅನುಭವ, ಅರಿವು, ಸಂವೇದನೆ ಅನುಭವ ಮಾಡಿ. ಜಡ ಶರೀರದಲ್ಲಿ ಎಲ್ಲೆಲ್ಲಿ ನಾನು ಎಂಬ ಅನುಭವ ಆಗುತ್ತೆ, ನಾನು ಎಂಬ ಅರಿವು, ನಾನು ಎಂಬ ಸಂವೇದನ, ನಾನು ಎಂಬ ಫೀಲಿಂಗ್, ಅದೇ ಶುದ್ಧಾತ್ಮ. ಅದು ಶರೀರದಲ್ಲಿದ್ದರೂ ಕೂಡ ಶರೀರದ್ದಲ್ಲ, ಅದು ಆತ್ಮದ್ದಾಗಿದೆ. ಏಕೆಂದರೆ ನಾನು ಎಂಬ ಅನುಭವ, ಸಂವೇದನೆ, ಮಿಡಿತ, ಬಡಿತ, ನಾನೆಂಬ ಫೀಲಿಂಗು, ಅರಿವು, ಸಂವೇದನೆ ಇದು ಹೆಣದಲ್ಲಿ, ಶವದಲ್ಲಿರುವುದಿಲ್ಲ, ನಿರ್ಜೀವ ಶರೀರದಲ್ಲಿರುವುದಿಲ್ಲ, ಸಜೀವ ಶರೀರದಲ್ಲಿ ಮಾತ್ರ ಇರ್ತದೆ. ಅಂದರೆ ಅದು ಆತ್ಮದ್ದಾಗಿದೆ. ಎಲ್ಲಿವರೆಗೆ ಶರೀರದಲ್ಲಿ ಆತ್ಮ ಇದ್ದಾನೆ ಅಲ್ಲಿವರೆಗೆ ನಾನು ಎಂಬ ಅನುಭವ ಆಗುತ್ತೆ. ನಾನು ಎಂಬ ಅರಿವು, ಸಂವೇದನೆ, ಬಡಿತ, ಮಿಡಿತ ಮಾತ್ರ ನಾನು ಎಂಬ ಅನುಭವ ಮಾಡಿ. ಯಾವ ಚಿಂತೆ ವಿಚಾರವೂ ಇಲ್ಲ.
ಪಾದದಿಂದ ನೆತ್ತಿವರೆಗೆ ನಾನು ಎಂಬ ಅರಿವು ಸಂವೇದನೆ ಮಾಡಿ ಎಚ್ಚರಿಕೆಯಿಂದ, ಜಾಗೃತಿಯಿಂದ, ಭಕ್ತಿಯಿಂದ, ಶ್ರದ್ಧೆಯಿಂದ, ವಿಶ್ವಾಸದಿಂದ ಅಭ್ಯಾಸ ಮಾಡಿ. ನಿದ್ರೆ ಮಾಡಬೇಡಿ, ಎಚ್ಚರವಾಗಿರಿ, ಎಚ್ಚರವಾಗಿ ಧ್ಯಾನ ಅಭ್ಯಾಸ ಮಾಡಿ. ಪಾದದಿಂದ ನೆತ್ತಿವರೆಗೆ ನಾನು ಎಂಬ ಅರಿವು ಸಂವೇದನದ ಉದ್ದ ಅಗಲ ದಪ್ಪ ಅನುಭವ ಮಾಡಿ. ನಾನು ಎಂಬ ಫೀಲಿಂಗ್ನ, ನಾನು ಎಂಬ ಅರಿವೇ ಅದರ ಉದ್ದ ಅಗಲ ದಪ್ಪ ಎತ್ತರ ಅನುಭವ ಮಾಡಿ. ನಾನು ಎಂಬ ನಿಮ್ಮ ಅಸ್ತಿತ್ವ ಶರೀರದಲ್ಲಿ ಎಲ್ಲಿಂದ ಎಲ್ಲಿವರೆಗಿದೆ ನೋಡಿ. ನಿಮ್ಮ ಮನಸ್ಸನ್ನು ಓಡಿಸಿ, ಬೇಗ ಬೇಗ ಓಡಾಡಿಸಿ. ಕೈ, ಕಾಲು, ಬೆನ್ನು, ಹೊಟ್ಟೆ, ತಲೆ ಎಲ್ಲ ಕಡೆಗೂ ಓಡಾಡಿಸಿ. ಮನಸ್ಸಿನ ಮೂಲಕ ಸ್ಕ್ಯಾನ್ ಮಾಡಿ, ನಿಮ್ಮ ಶರೀರವನ್ನು ಸ್ಕ್ಯಾನ್ ಮಾಡಿ ಮನಸ್ಸಿನ ಮೂಲಕ. ಯಾವ ಚಿಂತೆ ವಿಚಾರವಿಲ್ಲ. ನಿಮ್ಮ ಮನಸ್ಸನ್ನು ಶರೀರದ ಒಳಗಿರುವ ನಾನು ಎಂಬ ಆತ್ಮ ಪ್ರದೇಶಗಳಲ್ಲಿ ಓಡಾಡಿಸಿ. ಆಗ ಆತ್ಮ ಪ್ರದೇಶಗಳಲ್ಲಿ ಮನಸ್ಸು ಹೋದಾಗ ಅಲ್ಲಿರುವ ಕರ್ಮಗಳು ಹೊರಗೆ ಹೋಗ್ತವೆ. ಕರ್ಮಗಳು ಹೊರಗೆ ಹೋದಾಗ ಆತ್ಮನಲ್ಲಿ ಮತ್ತು ಜಡ ಶರೀರದಲ್ಲಿ ರೋಗಗಳು ದೂರವಾಗುತ್ತವೆ. ಶಾಂತಿ ಶಾಂತಿ ಅನುಭವ ಮಾಡಿ. ಯಾವ ಚಿಂತೆ ವಿಚಾರವಿಲ್ಲ. ನಿಮ್ಮ ಕೈ ಬೆರಳುಗಳನ್ನು ಅಲುಗಾಡಿಸಿ. ನಿಮ್ಮ ಎರಡೂ ಕೈಗಳ ಬೆರಳುಗಳನ್ನು ಅಲುಗಾಡಿಸುತ್ತಾ ಬೆರಳಿನ ಮೇಲೆ ಮನಸ್ಸಿಡಿ. ಒಂದೊಂದು ಬೆರಳನ್ನು ಅಲುಗಾಡಿಸುತ್ತಾ ಒಂದೊಂದು ಬೆರಳನ್ನು ಮಸಾಜ್ ಮಾಡ್ತಾ ಒಂದೊಂದು ಬೆರಳಿನ ಮೇಲೆ ಮನಸ್ಸಿಡಿ. ಒಂದೊಂದು ಬೆರಳನ್ನು ಅಲುಗಾಡಿಸುತ್ತಾ ಶಾಂತಿ ಶಾಂತಿ ಅನುಭವ ಮಾಡಿ. ಒಂದೊಂದು ಬೆರಳು
ಪ್ರತಿಯೊಂದು ಬೆರಳನ್ನು 20 ಸೆಕೆಂಡ್ಗಳವರೆಗೆ ಅಲುಗಾಡಿಸಿ 20 ಸೆಕೆಂಡ್ಗಳವರೆಗೆ ಅಲ್ಲಿ ಮನಸ್ಸಿಡಬೇಕು ಒಂದೊಂದು ಬೆರಳಿನ ಮೇಲೆ. ಶಾಂತಿ ಶಾಂತಿ ಅನುಭವ ಮಾಡಿ. ಯಾವ ವಿಚಾರ ಚಿಂತೆ ಇಲ್ಲ. ನಾನು ಮತ್ತು ನನ್ನ ಸಂವೇದನೆ. ನನ್ನ ಸಂವೇದನವೇ ನಾನು, ನಾನೇ ನನ್ನ ಸಂವೇದನೆ. ಹಾಗಾಗಿ ನಾನು ಮತ್ತು ನನ್ನ ಸಂವೇದನೆ ಎರಡೂ ಒಂದೇ. ಇಲ್ಲಿ ನಾನು ಎಂಬ ಅನುಭವ ಬಿಟ್ಟರೆ ಬೇರ್ಯಾವ ಅನುಭವ ಇಲ್ಲ. ನಾಸ್ತಿ ಸರ್ವೋಪಿ ಸಂಬಂಧ. ನಾನು ಶುದ್ಧ ಜಾತಿಯ ಶುದ್ಧಾತ್ಮ. ನಿಮ್ಮ ಕೈಗಳ ಉದ್ದ ಅಗಲ ದಪ್ಪ ಅನುಭವ ಮಾಡಿ. ನಿಮ್ಮ ಎಡಗೈ ಭುಜದಿಂದ ಹಿಡಿದು ಅಂಗೈವರೆಗೆ ಸಂವೇದನೆ ಮಾತ್ರ ಅನುಭವ ಮಾಡಿ. ಅಂದರೆ ಜ್ಞಾನ ಮಾತ್ರ. ನಾನು ಎಂಬ ಅನುಭವ ಮಾತ್ರ ಅನುಭವ ಮಾಡಿ. ಶಾಂತಿ 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 ಅನುಭವ. ನಿಮ್ಮ ಬಲಗೈ ಉದ್ದ ಅಗಲ ದಪ್ಪ ಅನುಭವ ಮಾಡಿ. ಭುಜದಿಂದ ಹಿಡಿದು ಅಂಗೈವರೆಗೆ ಯಾವ ಪುಣ್ಯ ಪಾಪ ವಿಚಾರಗಳಿಲ್ಲ. ಯಾವುದೇ ಪುಣ್ಯ ಪಾಪ ಕ್ರಿಯೆಗಳು ಇಲ್ಲ. ಶಾಂತಿ ಶಾಂತಿ ಅನುಭವ ಮಾಡಿ.
ನಿಮ್ಮ ಎರಡು ಅಂಗೈಗಳ ಮಧ್ಯೆ ಅನುಭವ ಮಾಡಿ. ಅಂಗೈಗಳ ಮಧ್ಯದಲ್ಲಿ ಮಾತ್ರ ಅನುಭವ ಮಾಡಿ, ಮಧ್ಯದಲ್ಲಿ ಮಾತ್ರ. ನಿಮ್ಮ ಅಂಗೈ ಗೋಳಾಕಾರ ಅನುಭವ ಮಾಡಿ. ನಿಮ್ಮ ಅಂಗೈ ಸಂಪೂರ್ಣ ಅಂಗೈಯನ್ನು ಅನುಭವ ಮಾಡಿ. ನೆಮ್ಮದಿ 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 ಅನುಭವ ಮಾಡಿ. ನಿಮ್ಮ ಎಡಗಾಲಿನ ಉದ್ದಗಲ ದಪ್ಪ ಅನುಭವ ಮಾಡಿ. ನಿಮ್ಮ ಎಡಗಾಲು ಎಲ್ಲಿದೆ? ಇದು ಅಂತರ್ಮುಖ ಮಾರ್ಗ. ಅಂತರ್ಮುಖ ಮಾರ್ಗವೇ ಮೋಕ್ಷ ಮಾರ್ಗ. ಅಂತರ್ಮುಖ ಧ್ಯಾನಾಭ್ಯಾಸವೇ ರತ್ನತ್ರಯ. ಧ್ಯಾನಾಭ್ಯಾಸವಿಲ್ಲದ ರತ್ನತ್ರಯವಿಲ್ಲ. ಅದು ವ್ಯವಹಾರ ರತ್ನತ್ರಯಕ್ಕೆ ಬೆಲೆ ಇಲ್ಲ. ಅಂತರ್ಮುಖ ಧ್ಯಾನಾಭ್ಯಾಸವೇ ನಿಶ್ಚಯ ರತ್ನತ್ರಯ, ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರ. ಅಂತರ್ಮುಖ ಧ್ಯಾನಾಭ್ಯಾಸವೇ ಧರ್ಮ. ಆತ್ಮಧ್ಯಾನವೇ ಧರ್ಮ. ಆತ್ಮಧ್ಯಾನವೇ ನಿಜವಾದ ಜ್ಞಾನ. ಆತ್ಮನ ಧ್ಯಾನಾಭ್ಯಾಸ ಮಾಡುವುದೇ ಸ್ವಾಧ್ಯಾಯ. ಆತ್ಮನ ಅಧ್ಯಯನ ಮಾಡುವುದೇ ಸ್ವಾಧ್ಯಾಯ. ಅದೇ ಪರಮಂ ತಪಃ. ಸ್ವ ಅಧ್ಯಯನಂ ಸ್ವಾಧ್ಯಾಯಃ. ಸ್ವ ಅಧ್ಯಯನಂ ಸ್ವಾಧ್ಯಾಯಂ. ನಿಮ್ಮ ಬಲಗಾಲಿನ ಉದ್ದಗಲ ದಪ್ಪ ಅನುಭವ ಮಾಡಿ. ಇದು ಮೂರು ಲೋಕದ ನಾಥರು, ಜಗತ್ಪಿತಾಮಹ, ತ್ರಿಲೋಕಿನಾಥರು, ಸರ್ವಜ್ಞ ಪರಮಾತ್ಮ ಹೇಳಿದ ಮಾರ್ಗ. ಭಕ್ತಿಯಿಂದ, ಶ್ರದ್ಧೆಯಿಂದ, ವಿಶ್ವಾಸದಿಂದ ಮಾಡಿ. ಇದು ನಮ್ಮ ಆತ್ಮನ ಕರ್ತವ್ಯ. ನಮ್ಮ ಆತ್ಮನ ಧ್ಯಾನ ಮಾಡುವುದೇ ನಮ್ಮ ಕರ್ತವ್ಯ. ನಮ್ಮ ಒಂದೇ ಒಂದು ಕೆಲಸ. ಸಂಸಾರದ ಕೆಲಸಗಳು ನಮ್ಮದಲ್ಲ. ಪುಣ್ಯ ಪಾಪ ಕೆಲಸಗಳು ನಮ್ಮದಲ್ಲ.
ಸ್ವ ಅಧ್ಯಯನ ಮಾಡುವುದೇ ಸ್ವಾಧ್ಯಾಯ, ಸ್ವ ಅಧ್ಯಯನ ಮಾಡುವುದೇ ಧರ್ಮ. ತನ್ನನ್ನು ತಾನು ತನ್ನ ಆತ್ಮನ ದರ್ಶನ ಮಾಡುವುದೇ ಜಿನದರ್ಶನ. ತನ್ನ ಆತ್ಮನ ದರ್ಶನ ಮಾಡುವುದೇ ಜಿನದರ್ಶನ. ಆತ್ಮನೇ ನಿಜವಾದ ಜಿನ. ಆತ್ಮನೇ ನಿಜವಾದ ಪರಮಾತ್ಮ, ಸ್ವಪರಮಾತ್ಮ. ನಾವು ಅನಾದಿ ಕಾಲದಿಂದ ಪರರ ದರ್ಶನ ಮಾಡಿದ್ದೇವೆ. ಈಗ ಈ ಜನ್ಮದಲ್ಲಿ, ಈ ಮನುಷ್ಯ ಭವ ಸಿಕ್ಕಿರೋದು ನಿಜ ದರ್ಶನಕ್ಕಾಗಿ. ನಿಜ ದರ್ಶನವೇ ಜಿನದರ್ಶನ, ಜಿನದರ್ಶನವೇ ನಿಜ ದರ್ಶನ. ನಿಜ ದರ್ಶನವೇ ಲೋಕದರ್ಶನ. ತನ್ನ ಆತ್ಮನ ದರ್ಶನ ಮಾಡುವುದೇ ಲೋಕದರ್ಶನ. ಶಾಂತಿ ಶಾಂತಿ ಅನುಭವ ಮಾಡಿ. ಕಾಲುಗಳ ಬೆರಳುಗಳನ್ನು ಅಲುಗಾಡಿಸಿ, ಒಂದೊಂದು ಬೆರಳನ್ನು ಅಲುಗಾಡಿಸುತ್ತಾ ಒಂದೊಂದು ಬೆರಳಿನ ಮೇಲೆ ಮನಸ್ಸಿಡಿ. ಒಂದೊಂದು ಬೆರಳಿನ ಮೇಲೆ ಮಸಾಜ್ ಮಾಡ್ತಾ ಮನಸ್ಸಿನಿಂದ ಅಥವಾ ಕೈಗಳಿಂದ ಒಂದೊಂದು ಬೆರಳಿನ ಮೇಲೆ ಮನಸ್ಸಿಡಿ. ಎಣಿಕೆ ಮಾಡಿ, ಒಂದೊಂದು ಬೆರಳು ಎಣಿಕೆ ಮಾಡಿ. ಸಂವೇದನ ಮಾತ್ರ ಅನುಭವ ಮಾಡಿ. ಆ ಜಡ ಬೆರಳುಗಳಲ್ಲಿ ನಾನೆಂಬ ಸಂವೇದನ ಆತ್ಮ ಪ್ರದೇಶಗಳಿವೆ. ಶಾಂತಿ ಶಾಂತಿ ಅನುಭವ ಮಾಡಿ. ನಾವು ಅನಂತ ಕಾಲದಿಂದ ಅನಂತ ಪದಾರ್ಥಗಳನ್ನು ಭೋಗಿಸಿದ್ದೇವೆ. ಅನಂತ ಪುಣ್ಯ ಪಾಪ ವಸ್ತುಗಳನ್ನು ನೋಡಿದ್ದೇವೆ. ಅನಂತ ಪದಾರ್ಥಗಳನ್ನು ಸ್ಪರ್ಶ ಮಾಡಿದ್ದೇವೆ. ಅನಂತ ಪದಾರ್ಥಗಳನ್ನು ಸ್ವಾದ ರುಚಿ ತಗೊಂಡಿದ್ದೇವೆ. ಅನಂತ ಪದಾರ್ಥಗಳನ್ನು ಕಿವಿಯಿಂದ ಕೇಳಿಸಿಕೊಂಡಿದ್ದೇವೆ. ಅನಂತ ಪದಾರ್ಥಗಳನ್ನು ವಾಸನೆ ನೋಡಿದ್ದೇವೆ. ಈ ರೀತಿ ಅನಂತ ಜೀವ ಮತ್ತು ಅನಂತಾನಂತ ಅಜೀವ ಪದಾರ್ಥಗಳನ್ನು ಭೋಗಿಸಿದ್ದೇವೆ. 5 ಇಂದ್ರಿಯಗಳ ಮೂಲಕ, ಮನಸ್ಸಿನ ಮೂಲಕ. ಈಗ ನಾನು ನನ್ನನ್ನು ಭೋಗಿಸಬೇಕಾಗಿದೆ. ನಾನು ನನ್ನ ಅನುಭವ ಮಾಡಬೇಕಾಗಿದೆ. ಪರರ ಅನುಭವ ಆಯಿತು, ಈಗ ತನ್ನ ಅನುಭವ ಮಾಡಬೇಕಾಗಿದೆ. ಮನುಷ್ಯ ಜನ್ಮ ಸಿಕ್ಕಿದ್ದು ತನ್ನ ಆತ್ಮ ಕಲ್ಯಾಣಕ್ಕಾಗಿ. ಆತ್ಮನ ಸಂವೇದನ ಪ್ರತಿಕ್ಷಣವಿರಲಿ. ಇದೇ ಭಗವಂತನಲ್ಲಿ ಬೇಡಿಕೊಳ್ಳುವುದು, ನಿಜ ಪರಮಾತ್ಮ ಭಗವಂತನಲ್ಲಿ. ಹೇ ನಿಜ ಪರಮಾತ್ಮ ಭಗವಂತ, ಬೆನ್ನಿನ ಉದ್ದಗಲದ ಅನುಭವ ಮಾಡಿ. ಎಲ್ಲಿದೆ ನಿಮ್ಮ ಬೆನ್ನು? ಸದಾ ನಿನ್ನ ಸಾನ್ನಿಧ್ಯ, ನಿನ್ನ ಸಂವೇದನವಿರಲಿ. ಮೃತ್ಯು ಬಂದಾಗಲೂ ಕೂಡ ನಿನ್ನ ಧ್ಯಾನವೇ ಇರಲಿ. ನಿನ್ನ ಧ್ಯಾನ ಮಾಡುತ್ತಿದ್ದಾಗಲೇ ಮೃತ್ಯು ಬರಲಿ. ನಿನ್ನ ಧ್ಯಾನ ಮಾಡುತ್ತಿದ್ದಾಗಲೇ ಶರೀರ ವಿಯೋಗವಾಗಲಿ. ಸದಾ ನಿನ್ನ ಸಾನ್ನಿಧ್ಯವಿರಲಿ. ಇದೇ ಪಂಡಿತ ಮರಣ, ಇದೇ ಜ್ಞಾನಿ ಮರಣ, ಇದೇ ಸದ್ಮರಣ, ಇದೇ ಮೃತ್ಯು ಮಹೋತ್ಸವ. ಉಳಿದಿದ್ದೆಲ್ಲ ದುರ್ಮರಣ.
ಶಾಂತಿ ಶಾಂತಿ ಅನುಭವ ಮಾಡಿ. ನಿಮ್ಮ ಹೊಟ್ಟೆ ಎಲ್ಲಿದೆ ನೋಡಿ, ಹೊಟ್ಟೆ ಒಳಗೆ ಹೊರಗೆ ಹೋಗ್ತಾ ಇದೆ, ಬರ್ತಾ ಇದೆ. ಹೊಟ್ಟೆ ಮೇಲೆ ಕೈ ಆಡಿಸುತ್ತಾ ಮನಸ್ಸಿನಿಂದ ಅಥವಾ ಕೈಗಳಿಂದ ಶಾಂತಿ ಶಾಂತಿ ಅನುಭವ ಮಾಡಿ. ಎರಡು ಹಸ್ತಗಳನ್ನು ನಿಮ್ಮ ಕಣ್ಮೇಲೆ ಇಟ್ಕೊಳ್ಳಿ. ನಿಧಾನಕ್ಕೆ ಕಣ್ತೆರೀರಿ. ಕತ್ಲೆ ಬೆಳಕನ್ನು ನೋಡಲಿಕ್ಕೆ ಪ್ರಯತ್ನ ಮಾಡಬೇಡಿ. ನಿಮ್ಮ ಮನಸ್ಸನ್ನು ಪಾದದಿಂದ ನೆತ್ತಿವರೆಗೆ ಓಡಾಡಿಸಿ. ಕೈ, ಕಾಲು, ಬೆನ್ನು, ಹೊಟ್ಟೆ, ತಲೆ, ನೆತ್ತಿ, ಅಂಗಾಲು. ಮತ್ತೆ ಕಣ್ಣುಗಳನ್ನು ಮುಚ್ಚಿ ಒಂದು ಹಸ್ತವನ್ನು ಕ್ರಮಕ್ರಮವಾಗಿ ಎತ್ತಿ ನಿಮಗೆಲ್ಲಿ ಬೇಕಲ್ಲಿ ಇಟ್ಕೊಳ್ಳಿ. ಒಂದೊಂದು ಹಸ್ತವನ್ನು ಕ್ರಮವಾಗಿ ಎತ್ತಿಕೊಂಡು ನೋಡಿ, ಯಾವ ವಿಚಾರ ವಿಕಲ್ಪಗಳಿಲ್ಲ. ಇದೇ ಸಂವರ ತತ್ವ. ಜಡ ಶರೀರ ಮತ್ತು ಚೈತನ್ಯ, ನಾನೆಂಬ ಅನುಭವ ರೂಪದ ಚೈತನ್ಯ ಅಂತರಂಗ ಶರೀರ ಮತ್ತು ಜ್ಞಾನ ಪರ್ಯಾಯ ಆತ್ಮನ ಪರ್ಯಾಯ ಮನಸ್ಸು, ಇದು ಈ ಮೂರೂ ಹಗುರವಾಯಿತು. ಇದೇ ನಿರ್ಜರ ತತ್ವ. ಇಲ್ಲಿ ಸ್ವಲ್ಪ ಕರ್ಮಗಳು ನಷ್ಟವಾಯಿತು. ನಾನು ಎಂಬ ಅಸ್ತಿತ್ವ ಸಂವೇದನ ಪ್ರದೇಶಗಳ ಮೇಲೆ ಮನಸ್ಸಿಟ್ಟಿದ್ರಿ, ಆನಂದ ಅನುಭವ ಮಾಡಿದ್ರಿ. ಇದೇ ಮೋಕ್ಷ ತತ್ವ. ಪಾದದಿಂದ ನೆತ್ತಿವರೆಗೆ ನಾನು ಎಂಬ ಅನುಭವ, ವೇದನೆ, ಸಂವೇದನೆ, ನಾಡಿ ಮಿಡಿತ, ಬಡಿತ, ನಾನೆಂಬ ಅಸ್ತಿತ್ವ ಫೀಲಿಂಗು, ಇದೇ ಜೀವತತ್ವ. ಈ ರೀತಿ ಸಪ್ತತತ್ವಗಳನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅವು ಎಲ್ಲ ನನ್ನೊಳಗೆ ನನ್ನ ಸ್ವರೂಪವಾಗಿವೆ. ಆಶ್ರವ ಮತ್ತು ಬಂಧ ಇವು ನನ್ನ ವಿಭಾವ ಸ್ವಭಾವಗಳಾಗಿವೆ. ಸಂವರ, ನಿರ್ಜರೆ ಇವು ನನ್ನ ಸ್ವಭಾವ, ಆಂಶಿಕ ಸ್ವಭಾವಗಳಾಗಿವೆ. ಏಕದೇಶ ಶುದ್ಧ ಸ್ವಭಾವಗಳಾಗಿವೆ. ಮೋಕ್ಷ ನನ್ನ ಪರಿಪೂರ್ಣ ಶುದ್ಧ ಸ್ವರೂಪವಾಗಿದೆ. ಅಜೀವ ನನ್ನಿಂದ ಭಿನ್ನವಾಗಿದೆ. ಈ ರೀತಿ 7 ತತ್ವಗಳ ಸಂವೇದನ ಮಾಡಬೇಕು, ಅನುಭವ ಮಾಡಬೇಕು, ಫೀಲಿಂಗ್ ಮಾಡಬೇಕು. ಇದೇ ಸಪ್ತತತ್ವಗಳನ್ನು ಓದುವುದು ಮತ್ತು ತಿಳಿಯುವುದು. ಈ ರೀತಿ ಅಂತರ್ಮುಖ ಮಾರ್ಗವನ್ನು ಅನಂತ ಕೇವಲಿ ಸರ್ವಜ್ಞ ಪರಮಾತ್ಮ ತೀರ್ಥಂಕರರು ಹೇಳಿ ಅನಂತ ಉಪಕಾರ ಮಾಡಿದ್ದಾರೆ. ಅವರ ಅನಂತ ಉಪಕಾರಕ್ಕೆ ಅನಂತಾನಂತ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸಿ, ಇದೇ ರೀತಿ ಅಂತರ್ಮುಖ ಅಭ್ಯಾಸವನ್ನು ಸಮ್ಯಕ್ ದೃಷ್ಟಿ, ಭಾವಲಿಂಗಿ, ರತ್ನತ್ರಯಧಾರಿಗಳಾಗಿರ್ತಕ್ಕಂತಹ ಮಹಾಮುನಿಗಳು ಮತ್ತು ಶ್ರಾವಕ ಸಮ್ಯಕ್ ದೃಷ್ಟಿಗಳು ಹೇಳಿದ್ದಾರೆ. ಅವರಿಗೂ ಕೂಡ ಅನಂತ ಅನಂತ ನಮನಗಳನ್ನು ಸಲ್ಲಿಸಿ, ಪಾದದಿಂದ ನೆತ್ತಿವರೆಗೆ ನಿಜ ಶುದ್ಧಾತ್ಮ ದ್ರವ್ಯ, ನಿಜ ಶುದ್ಧಾತ್ಮ, ನಿಜ ಪರಮಾತ್ಮನಿಗೆ ಅನಂತ ನಮನಗಳನ್ನು ಸಲ್ಲಿಸಿ ಇವತ್ತಿನ ಅಂತರ್ಮುಖ ಧ್ಯಾನಾಭ್ಯಾಸವನ್ನು ಇಲ್ಲಿಗೆ ಪೂರ್ಣಗೊಳಿಸೋಣ. ಓಂ ಶಾಂತಿ ಶಾಂತಿ ಶಾಂತಿ.